ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 52ನೇ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಗಭಸ್ತಿ ನೇಮಿ ಸತ್ವಸ್ಥಃ ಸಿಂಹೋ ಭೂತಮಹೇಶ್ವರಃ ಆದಿದೇವೋ ಮಹಾದೇವಃ ದೇವೇಶೋ ದೇವಭೃದ್ಗುರುಃ. ಭೀಷ್ಮಾಚಾರ್ಯರು ಪರಮಾತ್ಮನನ್ನು ಈ ಶ್ಲೋಕದಲ್ಲಿ 8 ಹೆಸರುಗಳಿಂದ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಗಭಸ್ತಿ ನೇಮಿಹಿ ಅಂತ ಭಗವಂತನನ್ನು ಕರೀತಾ ಇದ್ದಾರೆ ಈ ಶ್ಲೋಕದಲ್ಲಿ. ಗಭಸ್ತಿ ಅನ್ನೋದಕ್ಕೆ ಸೂರ್ಯ ಅಂತ ಒಂದು ಅರ್ಥ. ಸೂರ್ಯನ ಕಿರಣಗಳು ಗಭಸ್ತೀನ್ ನಿಯಮಯತಿ ಇತಿ ಗಭಸ್ತಿ ನೇಮಿಹಿ ಅಂತ. ಗಭಸ್ತಿ ಅಂತಂದರೆ ಸೂರ್ಯನ ಕಿರಣಗಳು ಅಂತ. ಗಗನೆ ಭಾತಿ ಇತಿ ಗಭಸ್ತಿ ಅಂತ. ಗಗನೆ ಬಭಸ್ತಿ ಭಾತಿ ಇತಿ ಗಭಸ್ತಿ. ಗಗನದಲ್ಲಿ ಕಂಗೊಳಿಸುತ್ತಲಿರುವ ಸೂರ್ಯನ ಕಿರಣಗಳು, ಅವುಗಳನ್ನು ನಯತಿ, ಆ ಸೂರ್ಯನಿಗೆ ಆ ಪ್ರಕಾಶ ಕೊಡಲಿಕ್ಕಾಗಿ ಆ ಕಿರಣಗಳನ್ನು ತಂದುಕೊಡುವವನು ಪರಮಾತ್ಮನೇ. ಸೂರ್ಯನ ಆ ಕಿರಣಗಳನ್ನು ಸೂರ್ಯನಲ್ಲಿ ನಿಂತು ಸೂರ್ಯಮಂಡಲದಲ್ಲಿ ಕುಳಿತುಕೊಂಡು ನಿಯಮನ ಮಾಡುವವನೂ ಪರಮಾತ್ಮನೇ. ಇನ್ನು ಗಭಸ್ತಿ ಅನ್ನೋದಕ್ಕೆ ಸೂರ್ಯ ಅಂತ ಅರ್ಥ ಮಾಡಿದರೆ ಆ ಸೂರ್ಯನನ್ನು ನಿಯಮನ ಮಾಡುವಂಥವನು, ಅವನ ನೇಮಿಯೂ ಪರಮಾತ್ಮನೇ. ಹೀಗಾಗಿ ಗಭಸ್ತಿ ನೇಮಿಹಿ ಇದು ಭಗವಂತ. ಇನ್ನೊಂದು ಗಭಸ್ತಿ ಅನ್ನೋದಕ್ಕೆ ಅದೇ ಅರ್ಥವನ್ನು ತೆಗೆದುಕೊಂಡಾಗ ಗಗನೆ ಬಪ್ಸತಿ ಭಾಸಂತೆ ಇತಿ ಗಭಸ್ತಯ ನಕ್ಷತ್ರಾಣಿ ಅಂತ ಸತ್ಯ ಸಂದತೀರ್ಥರ ವಿಶೇಷವಾದ ಅರ್ಥ ಇದು. ಗಗನದಲ್ಲಿ ಕಂಗೊಳಿಸುವ, ಹೊಳಪು ಕೊಡುವ ಗಗನಕ್ಕೆ ಅವುಗಳು ನಕ್ಷತ್ರಗಳು, ಅವುಗಳೇ ಗಭಸ್ತಿ. ಆ ಗಭಸ್ತಿಗಳನ್ನು ನಿಯಮಯತಿ, ಆ ನಕ್ಷತ್ರವನ್ನು, ನಕ್ಷತ್ರ ಮಂಡಲವನ್ನು ನಿಯಮನ ಮಾಡುವವ ಪರಮಾತ್ಮ. ಆದ್ದರಿಂದ ಗಭಸ್ತಿ ನೇಮಿಹಿ ಅನ್ನೋದು ಪರಮಾತ್ಮನಿಗೆ ಅನ್ವರ್ಥಕವಾದ ಹೆಸರು ಅಂತ. ಮುಂದೆ ಸತ್ವಸ್ಥಃ, ಸತ್ವೇಷು ಜೀವೇಷು ಸ್ಥಿತಃ ಸತ್ವಸ್ಥಃ. ಸತ್ವಂ ಜೀವಃ ಕ್ವಚಿತ್ ಪ್ರೋಕ್ತಃ. ಈ ರೀತಿಯಾಗಿ ಸತ್ವ ಅನ್ನೋದಕ್ಕೆ ಜೀವ ಅಂತನ್ನುವ ಅರ್ಥ ಉಂಟು. ಜೀವೇ ಅಂತರ್ಯಾಮಿತೆಯ ತಿಷ್ಠತಿ, ಸತ್ವೇಷು ಜೀವೇಷು ಸ್ಥಿತಃ. ಸತ್ವ ಅಂದರೆ ಜೀವರಲ್ಲಿ, ಸಾತ್ವಿಕರಾದ ಜೀವರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇರ್ತಾನೆ ಅನ್ನುವುದಕ್ಕಾಗಿ ಪರಮಾತ್ಮನನ್ನು ಸತ್ವಸ್ಥಃ ಅಂತ ಕರೀತಾರೆ. ಸತ್ವೇನ ಬಲೇನ ತಿಷ್ಠತಿ ವಾ ಸತ್ವಸ್ಥಃ. ಸತ್ವ ಅನ್ನೋದಕ್ಕೆ ಬಲ ಅಂತಲೂ ಒಂದು ಅರ್ಥ. ಪರಮಾತ್ಮ ಎಲ್ಲಿರ್ತಾನೋ ಅಲ್ಲಿ ಬಲ ಬರ್ತದೆ. ಮಹಾಭಾರತದಲ್ಲಿ ಪಾಂಡವರ ಪರವಾಗಿ ಕೃಷ್ಣ ಇದ್ದ. ಹೀಗಾಗಿ ಪಾಂಡವರ ಬಲ ಅದು ವೃದ್ಧಿಯಾಯಿತು. ಯದ್ಯಪಿ ಸಂಖ್ಯೆಯಿಂದ ತೆಗೆದುಕೊಂಡಾಗ ಕೌರವರು 100 ಜನ, ಪಾಂಡವರು 5 ಜನ. ಕೌರವರ ಪಾಳೆಯದಲ್ಲಿ ಅನೇಕ ಧೀರಾತಿಧೀರ ರಾಜರುಗಳೆಲ್ಲ ಇದ್ದರು, ಯೋಧರೆಲ್ಲ ಇದ್ದರು. ಸ್ವತಃ ಭೀಷ್ಮರು, ದ್ರೋಣರು, ಅಶ್ವತ್ಥಾಮಾಚಾರ್ಯರು,
ಕೃಪಾಚಾರ್ಯರು, ದುರ್ಯೋಧನ, ದುಶ್ಯಾಸನ, ಕರ್ಣ ಇಂತಹ ಘಟಾನುಘಟಿ ಯೋಧರೆಲ್ಲ ಕೌರವರ ಬಳಿಯಲ್ಲಿ ಇದ್ದರು. ಅಕ್ಷೋಹಿಣಿ ಸೇನೆಯನ್ನು ತೆಗೆದುಕೊಂಡಾಗಲೂ ಕೂಡ ಕೌರವರ ಪಾಳೆಯಕ್ಕೇನೆ ಅಕ್ಷೋಹಿಣಿ ಸೇನೆಯ ಬಲ ಜಾಸ್ತಿ. ಇಷ್ಟೆಲ್ಲ ಇದ್ದರು. ಆ ಪಾಂಡವರ ಬಳಿಯಲ್ಲಿ 5 ಜನ ಮುಖ್ಯವಾದ ಯೋಧರು. ಅಕ್ಷೋಹಿಣಿ ಸೇನೆ ಅದು ಕಮ್ಮಿ. ಈ ಎಲ್ಲ ಲೆಕ್ಕಾಚಾರವನ್ನು ಬಲಾಬಲವನ್ನು ತೆಗೆದುಕೊಂಡಾಗ ಇಲ್ಲಿ ಸಂದೇಶ ಏನು ಸಿಗ್ತದೆ ಅಂತ ಕೇಳಿದರೆ, ನಾವು ಭೌತಿಕವಾಗಿ ಹೊರಗೆ ನೋಡುವಾಗ ಸಂಖ್ಯಾದಿಂದ ಕೌರವರ ಪಾಳೆಯ ಜಾಸ್ತಿ ಅಂತ ಅನಿಸಿದರೂ ಕ್ವಾಲಿಟಿಯನ್ನು ನೋಡಿದಾಗ ಪಾಂಡವರ ಪಾಳೆಯದ ಬಲ ಜಾಸ್ತಿ ಆಯಿತು. ಯಾಕೆ? ಸತ್ವಸ್ಥ, ಸತ್ವ ಬಲ, ಬಲದಿಂದ ಆ ಭಗವಂತನೇ ಅವರ ಬಲವಾಗಿ ಇದ್ದ. ಹೀಗಾಗಿ ಪಾಂಡವರ ಪಾಳೆಯದ ಬಲ ಅದು ಇಮ್ಮಡಿ ಮುಮ್ಮಡಿ ಆಯಿತು ಕೌರವರ ಪಾಳೆಯದ ಎದುರಿಗೆ. ಸಂಖ್ಯೆಯಿಂದ ಜಾಸ್ತಿ ಇದ್ದರೂ, ಸಂಖ್ಯೆಯಿಂದ ಇವರು ಕಮ್ಮಿ ಇದ್ದರೂ, ಕೃಷ್ಣನ ಸನ್ನಿಧಾನ ಅಲ್ಲಿದ್ದದ್ದಕ್ಕಾಗಿ ಪಾಂಡವರ ಆ ಬಲ ಅದು ಜಗದ್ವಿಖ್ಯಾತವಾಯಿತು. ಭೀಮ ಬಲ, ಅರ್ಜುನನ ಶಸ್ತ್ರಬಲ ಇದು ಜಗತ್ತಿನ ಎಲ್ಲ ಕಡೆಗೆ ಇವತ್ತಿನವರೆಗೂ ಪ್ರಖ್ಯಾತವಾಯಿತು. ಅಂದರೆ ಅವರ ಜೊತೆಗೆ ಆ ಕೃಷ್ಣನ ಬಲ ಇದ್ದದ್ದು. ಇದಕ್ಕೆ ಸತ್ವೇನ ಬಲೇನ, ಪಾಂಡವರ ಜೊತೆಗೆ ಆ ಸತ್ವೇನ, ಸಾತ್ವಿಕರಾದ ಪಾಂಡವರ ಒಟ್ಟಿಗೆ ಸತ್ವೇನ ಬಲದೊಂದಿಗೆ ತಿಷ್ಠತಿ ಇದ್ದಾನೆ. ಆದ್ದರಿಂದ ಪರಮಾತ್ಮನನ್ನು ಸತ್ವಸ್ಥಃ ಅಂತ ಕರೀತಾರೆ. ಸಿಂಹ, ಪರಮಾತ್ಮ ಎಲ್ಲರಲ್ಲಿ ಶ್ರೇಷ್ಠ. ಸಿಂಹ ಅಂದರೆ ಶ್ರೇಷ್ಠ ಅನ್ನುವ ಅರ್ಥ, ಇನ್ನೊಂದು ನರಸಿಂಹ ಅಂತನ್ನುವ ಅರ್ಥ. ಹೀಗಾಗಿ ಸಿಂಹ ಇದು ಪರಮಾತ್ಮ. ಭೂತ ಮಹೇಶ್ವರ, ಎಲ್ಲ ಭೂತಗಳು ಅಂದರೆ ಜೀವರು, ಆ ಎಲ್ಲ ಜೀವರನ್ನು, ಜೀವಜಾತಾನಾಂ ಸಾತ್ವಿಕರಾದಂತಹ ಎಲ್ಲರನ್ನೂ ಅಷ್ಟೇ ಅಲ್ಲ, ಉಳಿದಂತಹ ಎಲ್ಲ ಜೀವರಾಶಿಯನ್ನು ಅಷ್ಟೇ ಏಕೆ ಮುಕ್ತರನ್ನೂ ಕೂಡ ನಿಯಮಿಸುವಂತಹ ಮಹೇಶ್ವರ, ಈಶ್ವರ ಅಂದರೆ ಸ್ವಾಮಿ, ಮಹಾ ಈಶ್ವರ. ಭೂತಾನಾಂ ಪ್ರಾಣೀನಾಂ, ಪ್ರಾಣಿ ಅಂತ ಅರ್ಥ ಮಾಡಿಕೊಂಡು ಬಿಟ್ಟರೆ ಸಕಲ ವಿಧವಾದ ಸರ್ವಭೂತಗಳಿಗೂ, ಪ್ರಾಣಿಗಳಿಗೂ, ಪ್ರಾಣವುಳ್ಳಂಥವರಿಗೂ ಮಹೇಶ್ವರ ಸ್ವಾಮಿಯಾದಂಥವನು ಪರಮಾತ್ಮ. ಆದ್ದರಿಂದ ಭೂತ ಮಹೇಶ್ವರ. ಆದಿದೇವ, ಪರಮಾತ್ಮ ಆದಿದೇವನಾಗಿದ್ದಾನೆ. ತಾನೇ ನಾರಾಯಣೋ ವಾ ಇದಮಗ್ರ ಆಸೀತ್ ಎಂಬುದಾಗಿ ವೇದ ಹೇಳುವಂತೆ ತಾನೇ ಮೂಲಪುರುಷನಾಗಿ ಇದ್ದು ಎಲ್ಲ ಜೀವರಾಶಿಗಳ ಸೃಷ್ಟಿಗೆ ಮೂಲ ಕಾರಣ ಆದಿಯಾಗಿದ್ದಾನೆ. ಆದಿಯೂ ಹೌದು, ದಿವು ಕ್ರೀಡಾಯಾಮ್ ಅನ್ನುವ ಧಾತುವಿನಿಂದ ಕ್ರೀಡಾದಿ ಗುಣ ವಿಶಿಷ್ಟನಾದ ದೇವನೂ ಹೌದು. ಹೀಗಾಗಿ ಆದಿಶ್ಚ ಅಸೌ ದೇವಶ್ಚ, ಆದ್ದರಿಂದ ಆದಿದೇವ ಈ ಅರ್ಥವನ್ನು ತೆಗೆದುಕೊಳ್ಳಬಹುದು. ಮಹಾದೇವ, ಶಿವನಲ್ಲಿ ಇದು ಪ್ರಖ್ಯಾತವಾದ ಹೆಸರು. ಶಿವನ ಈ ಹೆಸರು ಭಗವಂತನಿಗೆ ಮುಖ್ಯ ಅರ್ಥದಿಂದ ಕೂಡುವಂತಹದ್ದು. ಭಗವಂತ ಮಹಾ ಅಂದರೆ ಮಹತ್ತಾಗಿದ್ದಾನೆ ಮತ್ತು ದೇವನೂ ಆಗಿದ್ದಾನೆ. ಆದ್ದರಿಂದ ಮಹಾದೇವ. ಮಹಾದೇವನಾದ ಶಿವನಲ್ಲಿ ಇದ್ದು ಅವನಿಗೆ ಶಿವತ್ವವನ್ನು ಕೊಡುವವನಾಗಿದ್ದಾನೆ. ಆದ್ದರಿಂದ ಮಹಾದೇವ ಪರಮಾತ್ಮ. ಎಲ್ಲ ದೇವತೆಗಳಿಗೂ ಕೂಡ ಒಡೆಯನಾಗಿದ್ದಾನೆ. ಆದ್ದರಿಂದಲೂ ಮಹಾದೇವ. ಹೀಗಾಗಿ ಮಹಾದೇವ ಇದು ಪರಮಾತ್ಮನ ಹೆಸರು. ದೇವೇಶ, ದೇವೇಶ ಅಂತಂದರೆ ದೇವತೆಗಳಿಗೆಲ್ಲ ಒಡೆಯನಾದಂಥವನು. ದೇವಾನಾಂ ಈಶಃ ದೇವೇಶಃ. ದೇವಾನಾಂ ಯಾ ರಮಾಯಾಃ ಶಂ ಯಸ್ಮಾತ್ ಸ
ದೇವಾನಾಂ ಯಾ ರಮಾಯಾಃ ಶಂ ಯಸ್ಮಾತ್ ಸಹ ದೇವೇಶಃ. ಆ ದೇವತೆಗಳಿಗೆಲ್ಲ ಸ್ವತಃ ರಮಾದೇವಿಗೂ ಕೂಡ ಶ ಅಂದರೆ ಸುಖ, ಅದನ್ನು ಕೊಡುವವನು ಭಗವಂತ. ಆದ್ದರಿಂದ ದೇವೇಶಃ ಇದು ಪರಮಾತ್ಮನ ಹೆಸರು. ಈ ರೀತಿಯಾಗಿ ಭಗವಂತನನ್ನು ಸ್ತೋತ್ರ ಮಾಡುವುದುಂಟು. ದೇವಭೃದ್ಗುರುಹು ಅಂತ ಕೊನೆಯಲ್ಲಿ. ದೇವಭೃತಾಂ ಬ್ರಹ್ಮವಾಯು ಶಿವಾದೀನಾಂ ಅಪಿ ಅಯಂ ಗುರುಹು. ದೇವಭೃತ್ ಆದಂತಹ ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು ಮೊದಲಾದ ಎಲ್ಲ ದೇವತೆಗಳಿಗೂ ಉಪದೇಶ ಮಾಡುವಂತಹ ಗುರುವಾಗಿದ್ದಾನೆ. ಅವರೆಲ್ಲರಿಗೂ ಉಪದೇಷ್ಟೃತ್ವಾತ್ ದೇವಭೃತ್ ಗುರುಹು. ಅವರೆಲ್ಲರ ಉಪದೇಶಕ ಪರಮಾತ್ಮ. ಅವರೆಲ್ಲರಿಗೆ ಉಪದೇಶವನ್ನು ಮಾಡಿ ಸ್ವತಃ ಬೃಹಸ್ಪತ್ಯಾಚಾರ್ಯರಿಗೂ ಉಪದೇಶವನ್ನು ಮಾಡುವಂತಹ ಗುರುವಿನ ಗುರು ಅದು ಪರಮಾತ್ಮ. ಆದ್ದರಿಂದ ದೇವಾನಾಂ ಬಿಭರ್ತೀತಿ ದೇವಭೃತ್, ತಸ್ಯ ಉಪದೇಷ್ಟೃತ್ವಾತ್ ದೇವಭೃತ್ ಗುರು. ದೇವತೆಗಳನ್ನು ನೇಮಿಸುವಂತಹ ಚತುರ್ಮುಖ ಬ್ರಹ್ಮನೇ ಮೊದಲಾದ ಎಲ್ಲ ಮುಖ್ಯ ದೇವತೆಗಳು, ತಾರತಮ್ಯದಲ್ಲಿ ಮೇಲೆ ಇರುವಂತಹ ಎಲ್ಲ ದೇವತೆಗಳು, ಅವರಿಗೂ ಉಪದೇಷ್ಟೃತ್ವಾತ್ ಗುರುವಾಗಿರುವಂತಹ ಪರಮಾತ್ಮ ದೇವಭೃದ್ ಗುರುಹು ಅಂತ. ಹೀಗೆ ಭಗವಂತನ ಈ 8 ನಾಮಗಳ ವರ್ಣನೆಯನ್ನು ಈ ಶ್ಲೋಕ ತಿಳಿಸಿಕೊಡುತ್ತದೆ. ಈ ಎಲ್ಲ ಭಗವಂತನ ನಾಮಗಳಿಂದ ನಾವು ಪರಮಾತ್ಮನನ್ನು ಸಂತೋಷಪಡಿಸಿ ನಮ್ಮೆಲ್ಲರಿಗೆ ಸೌಖ್ಯ ಸಿಗುವಂತೆ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.